ಶೆಡ್ನ್ಯಾಗಿದ್ದಾರ. ಇವತ್ತು ನಿನ್ನೆ ಅಲ್ಲಿ ಲಗ್ನಕ್ಕೆ ಹೋಗಿದ್ದೆ, ಅಲ್ಲೇ ಊರಾಗೆಲ್ಲ ಪ್ರಸಿದ್ಧದ. ನಾವು ನೋಡಿದ್ರೆ ಅವ್ನ ತಾಯಿ ಶೆಡ್ನ್ಯಾಗಿದ್ದು ನಮಸ್ಕಾರಪ್ಪ ಅಂದಳು. ಇಲ್ಲಾಕಂದೆ, ಇಲ್ಲ ಸೊಸಿ ನನ್ನ ಮಾತು ನಾನು ಹೊರಗೆ ಕೇಳೋಣ, ಇಲ್ಲೇ ಮಂದಿಯಲ್ಲಿ ಕೂಲಿ ಮಾಡ್ತಾ ಅಂತ ಹೇಳಿದ್ರು. ಮಗನಂತೇಳಿ 20-30 ಲಕ್ಷ ರೊಕ್ಕ ಕಾಣ್ತೈತೆ ನನಗೆ, ರಗಡ ಅನುಕೂಲ ಅದ. ತಾಯಿ ಶೆಡ್ನ್ಯಾಗ ಅದಾವ. ಆ ತಾಯಿ ಶೆಡ್ನ್ಯಾಗಿದ್ದು ಮುಂದೆ ಪಾಪ ನಿನ್ನ ಮಕ್ಕಳಿಗೆ ನಿನ್ನ ಮೊಮ್ಮಕ್ಕಳಿಗೆ ತಡ್ತೈತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನಿಲ್ಲ 5 ಚೀಲ ಜೋಳಗಳನ್ನು ಎತ್ತಿನ ಗಾಡಿಯಲ್ಲಿ ಹೇರ್ಕೊಂಡು ಒಬ್ಬನೇ ಹೇಳ್ಕೊಂಡು ಊರಿಗೆ ಬಂದಿದ್ದ. ಆದರೆ 2 ಎತ್ತು ಬರುವಂಥ ಜಾಗ ಇದ್ದಿದ್ದಿಲ್ಲ. ಅಂಥ ನಮ್ಮ ಕಠಿಣವಾದಂಥ ಈಗಿನಂಥ ಡಾಂಬರ ಸುಶಿತ ರೋಡ್ ಇದ್ದಿದ್ದಿಲ್ಲ. ಕೆಟ್ಟ ಹೊಲಸ ದಾರಿಯಲ್ಲಿ 5 ಚೀಲ ಜೋಳ ಹೊತ್ಕೊಂಡು ಒಬ್ಬನ ಹೇಳ್ಕೊಂಡು ಬಂದದ್ದು ನಾನು ಕಣ್ಣಾರೆ ನೋಡಿನಿ. ಅಂಥ ವ್ಯಕ್ತಿ ನಿಮ್ಮ ಮನೆ ನಾಯಿಲೇ ನಾನು ನಿಮ್ಮ ಮನೆ ನಾಯಿ, ನಿಮ್ಮ ಮನೆ ಕಾವಲಿ ಕಾಯ್ತಿರ್ತೀನಿ ನಾನು. ಅದಕ್ಕೆ ಒಳಗೆ ಹೋಗಾಗು ಯಾರು ಕೇಳ್ತೀನಿ, ಬರಾಗ ಯಾರು ಕೇಳಿದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ. ಕಾಲಿನ ಸಪ್ಪಳಕ್ಕೆ ನಿಮ್ಮನ್ನೆಲ್ಲ ಕೇಳ್ತೀನಿ ಅನ್ನುವಂಥ ಮನೋಭಾವ ವಯಸ್ಸಾದ ಹಿರಿಯರಲ್ಲಿ ಬರ್ತೈತಿ. ಅದಕ್ಕೆ ನಾವು ಹಿರಿಯರನ್ನ ಎಂದೂ ಕೀಳಾಗಿ ನೋಡಬಾರ್ದು. ಯಾರು ತಂದೆ ತಾಯಿಗಳನ್ನು ಈ ಥರ ಫಂಕ್ಷನ್ ಮಾಡಿ ನಿಮ್ಮ ಶ್ರೀಮಂತಿಗೆ ಎಷ್ಟೋ ಇರಲಿ, ನಿಮ್ಮ ಶ್ರೀಮಂತಿಗೆ ನಿಮ್ಮ ಗಣ್ಣತ್ತು ಯಾರ್ದು ಬರೋದಿಲ್ಲ. ಅದನ್ನು ನೀವು ಕೋಟಿ ಗಳಿಸಿರ್ಬೋದು. ಎಷ್ಟೋ ಹೊತ್ತಿಗೆ 60 ವರ್ಷಗಳಾಯ್ತು, ಅವ್ರ ಮದುವೆ ಆಗಿ 60 ವರ್ಷಗಳಾಯ್ತು. ಇವತ್ತು ಮದುವೆ ಆದವರು ನಾವು 50 ವರ್ಷ ಬದುಕುದ ನೆಲೆ ಇರೋದಿಲ್ಲ. ಸಂಕ್ರಾಣಿ ಕಲ್ಲು ಎತ್ತರಲ್ಲಿ ಪ್ರವೀಣ್ ಇದ್ದಾವ, ಎಷ್ಟದನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನುವಂಥ ಒಂದು ಕಠಿಣ ಕೆಲಸಗಳನ್ನು ಮಾಡ್ತಿದ್ದ. ಪೂರ್ವಾಜಿತ್ರ ಪುಣ್ಯ ಬೇಕು. ಇವತ್ತು ಇವ್ರ ತಾಯಿ ಸಂಗವ್ವ ಮತ್ತು ದುರ್ಗಪ್ಪನವ್ರು ನಾನು ನೋಡಿದ್ದೆ. ಅವರೆಲ್ಲ ಅತಿ ಕಠಿಣವಾದ ಕೆಲಸ ಮಾಡಿ ಎಲ್ಲ ಜನರ ಜೋಡಿ ಒಡನಾಟ ಇಟ್ಕೊಂಡು, ಇವತ್ತು ಮೇಲು ಕೀಳು ಅನ್ನುವಂಥದ್ದು ಭಾವನೆ ಇದ್ದಿದ್ದಿಲ್ಲ. ಎಲ್ಲರ ಜೋಡಿ ತಾವು ಹೆಂಗೆ ಅನ್ಯೋನ್ಯವಾಗಿ ಬೆಳೆದು ಬಾಳಿದ ಮೇಲೆ ಬಂದಿರತಕ್ಕಂಥ ಮನೆತನ ಇದು. ಈ ರೂಢಿ ತಂದೆ ತಾಯಿಗಳನ್ನು ನಾವು ಇವತ್ತಿನ ಕಾಲದಲ್ಲಿ ಅನಾಥಾಶ್ರಮ ಕಳ್ಸಕತ್ತೀವಿ, ಯಾರೂ ನೋಡೋದಿಲ್ಲ. ಇವತ್ತು ಒಳಗೆ ಹೋಗುವಂತಾಗ ಇಂಥ ಕಾರ್ಯಕ್ರಮಗಳು ಊರಾಗ ಆಗಬೇಕು. ಇದನ್ನು ನೋಡಿ ಮತ್ತೊಬ್ರು ಕಲಿಬೇಕು ಅಂದಾಗ ಮಾತ್ರ ನಡೀತೈತಿ. ಇವತ್ತು ಒಂದೇ ದಿವಸ ಮಾಡಿ ಯಾರೂ ಇಲ್ಲಿ ಏನು ಕೂತಿರ್ತಕ್ಕಂಥ ಸಣ್ಣ ಮಕ್ಕಳಿದ್ದೀರಿ, ನೀವು ನಿಮ್ಮ ಅಜ್ಜ ಅಜ್ಜಿಗೆ, ನೀವು ನಿಮ್ಮ ಅಜ್ಜ ಮುಂದೆ ವಯಸ್ಸಾದ ಮೇಲೆ ನಿಮ್ಮ ತಂದೆ ತಾಯಿಗಳಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿತೈತಿ. ಭಾರತದೊಳಗೆ ಇದು ಮದುವೆ ಒಮ್ಮೆ ತಾಳಿ ಕಟ್ಟಿದ 3 ಗಂಟೆ ಹಾಕಿ ತಾಳಿ ಕಟ್ಟಿದ್ದೀವಿ ಅಂದ್ರೆ ಜೀವಂತ ಇರುತ್ತನೂ ಅದು ಶಾಶ್ವತವಾಗಿರುವಂಥದ್ದು ಇರುವ ಅಂದೇ ಏಕೈಕ ದೇಶ ನೋಡಿದ್ದೆ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಶ್ರೀಮಂತಿಕೆ ದೊಡ್ಡದಲ್ಲ, ಸಂಸ್ಕಾರ ಅನ್ನೋದು ಮುಖ್ಯ. ಹಿರಿಯರನ್ನ ಕೀಳಾಗಿ ಕಾಣಬಾರದು ಅಂತ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಹೇಳಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳೂತಿ ಗ್ರಾಮದಲ್ಲಿ ಮುದುಕಪ್ಪ ಛಲವಾದಿಯವರು ತಮ್ಮ ತಂದೆ ತಾಯಿಯವರ 60ನೇ ವಿವಾಹ ವಾರ್ಷಿಕೋತ್ಸವದ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಆ ಸಮಾರಂಭದಲ್ಲಿ ದಂಪತಿಗಳಿಗೆ ಶುಭ ಕೋರಿ ಮಾತನಾಡಿದಂತಹ ಅವರು, ಮಹಾದೇವಪ್ಪ ಚಂದ್ರವ್ವ, ಮುತ್ತಪ್ಪ ಕಮಲವ್ವ ಇವರ 60ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ನೋಡ್ತಾ ಇರೋದು ನಮ್ಮ ಸೌಭಾಗ್ಯ. ಇವತ್ತಿನ ದಿನಮಾನದಲ್ಲಿ ದಂಪತಿಗಳು 50 ವರ್ಷ ಬದುಕೋದೇ ಅತಿ ವಿರಳ. ಆದರೆ ಮಹಾದೇವಪ್ಪ ಮುತ್ತಪ್ಪ ತಮ್ಮ ಕುಟುಂಬದವರೊಂದಿಗೆ 60 ವರ್ಷಗಳ ಕಾಲ ಕಷ್ಟ ಸುಖದ ಸಂಗತಿಗಳನ್ನ ದಾಟಿ ಜೀವನವನ್ನ ನಡೆಸಿಕೊಂಡು ಬಂದಿದ್ದಾರೆ. ಮಹಾದೇವಪ್ಪ ಕುಲಮನುಷ್ಯ. 5 ಚೀಲ ಜೋಳವನ್ನ ಎತ್ತಿನ ಗಾಡಿಯಲ್ಲಿ ಹೇರ್ಕೊಂಡು ಯಾರ ಸಹಾಯ ಕೂಡ ಇಲ್ಲದೆ ಒಬ್ಬನೇ ಎಳೆದುಕೊಂಡು ಊರಿಗೆ ಬರ್ತಾ ಇದ್ದ. ಸರಗಾಳಿ ಕಲ್ಲು ಎತ್ತೋದ್ರಲ್ಲಿ ಕೂಡ ನಿಪುಣನಾಗಿದ್ದ. ಇವರ ತಂದೆ ತಾಯಿ ಮಾಡಿರುವಂತಹ ಪುಣ್ಯ ಇವರಿಗೆ ತಟ್ಟಿದೆ. ಇವರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಹಿರಿಯರನ್ನ ಯಾರು ಕೂಡ ಕೀಳಾಗಿ ಕಾಣಬೇಡಿ. ಶ್ರೀಮಂತಿಕೆ ದೊಡ್ಡದಲ್ಲ, ಸಂಸ್ಕಾರ ಅನ್ನೋದು ದೊಡ್ಡದು. ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಲಿ ಅಂತ ಶುಭ ಹಾರೈಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾದೇವಪ್ಪ ಮುತ್ತಪ್ಪ ಕುಟುಂಬದ ಅಪಾರ ಬಂಧು ಬಳಗದವರು ಸಿಹಿ ತಿನ್ನಿಸಿ ಶುಭ ಕೋರಿ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡರು. ದುರ್ಗಮ್ಮ ತಾಯಿಯಲ್ಲಿ ಹನೆಮಣೆದು ಇವತ್ತಿನ ಮಹಾದೇವಪ್ಪ ಮತ್ತು ಚಂದ್ರವ್ವ ಇವರ ಮರು ಮದುವೆಯ ಶುಭ ಸಂದರ್ಭದಲ್ಲಿ ಅದರ ಜೊತೆಗೇ ಅವರ ಸಹೋದರನಾಗಿರ್ತಕ್ಕಂಥ ಮುತ್ತಪ್ಪ ಕಮಲವ್ವ ಇವರ ಮರು ಮದುವೆಯ ಸಂದರ್ಭದಲ್ಲಿ ತಾವು ಇಲ್ಲೇನು ತಾವೆಲ್ಲ ಕೂಡಿರ್ತೀರಿ. ಬಾಗಲಕೋಟೆಯಿಂದ ಹಿರಿಯ ಅಧಿಕಾರಿಗಳು ಬಂದಿರ್ತಾರೆ. ಎಲ್ಲರ ಹೆಸರು ನೆನಪಾಗೋದಿಲ್ಲ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ನಮ್ಮ ಮಹಾದೇವಪ್ಪನ ಕುಟುಂಬದ ಸಹಸ್ರಾರು ಹಳೆಯಂದರು, ಮಕ್ಕಳು ಹಾಗೂ ನಮ್ಮ ರೈತ ಸಂಘದಿಂದ ಬಂದಿರತಕ್ಕಂಥ, ಈಗ ತಾನೇ ನಾನು ನೋಡಿದೆ, ಗಮನ ಹರಿಸಿದ್ದಿಲ್ಲ, ಬರ್ರಿ ಮ್ಯಾಲೆ ಬರ್ರಿ. ಅದೇ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಹೇಳ್ತೀನಿ. ಅವ್ರ ಮದುವೆ 1965ರಲ್ಲಿ ಆಗಿತ್ತು. ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ. 1965ರಲ್ಲಿ ಅವ್ರ ಮದುವೆ ಆಗಿರ್ತಾರೆ. ಇವತ್ತಿಗೆ 60 ವರ್ಷಗಳಾಯ್ತು. ಅವ್ರ ಮದುವೆ ಆಗಿ 60 ವರ್ಷಗಳಾಯ್ತು. ಇವತ್ತು ಮದುವೆ
ಆದವರು ನಾವು 50 ವರ್ಷ ಬದುಕುವುದ ನೆಲೆ ಇರುವುದಿಲ್ಲ. ಆದ್ರೆ ಸಹ ಕುಟುಂಬದೊಂದಿಗೆ ತಮ್ಮ ಸತಿಯರೊಂದಿಗೆ 60 ವರ್ಷಗಳ ಕಾಲ ಒಳ್ಳೆಯ ಜೀವನವನ್ನು ಕಷ್ಟ ಸುಖಗಳನ್ನು ಎಲ್ಲನೂ ಮೈಮರೆಸ್ಕೊಂಡು ಇವತ್ತಿನ ದಿವಸ ಈ ಮತ್ತು ಒಳ್ಳೆ ಹೋಗಿರ್ತೇವೆ. ಆದರೆ ಇಷ್ಟು ದಿನ ಪರ್ಯಂತ ಅವರು ಒಳ್ಳೆಯ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಕುಟುಂಬಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ಒಬ್ಬ ಸ್ವಲ್ಪ ಅದಾನ ಮನುಷ್ಯ, ಅವ ಭಾಳ ಆದ್ರೆ ಒಂದು 5 ಕೋರ್ಸ್ ಐತಿಲ್ಲ. ನಮ್ಮೂರಿನಲ್ಲಿ ನಾನು ಸಣ್ಣವನಿದ್ದಾಗ ಅವನು ಮದುವೆ ಆಗಿತ್ತೇನೋ ಆ ಟೈಮ್ದಾಗ ಏನೋ ಇಲ್ಲ, ಅಷ್ಟು ಜ್ಞಾನ ಇಲ್ಲ. 5 ಚೀಲ ಜೋಳಗಳನ್ನು ಎತ್ತಿನ ಗಾಡಿಯಲ್ಲಿ ಹೇರ್ಕೊಂಡು ಒಬ್ಬನೇ ಹೇಳ್ಕೊಂಡು ಊರಿಗೆ ಬಂದಿದ್ದ. ಆದರೆ 2 ಎತ್ತು ಬರುವಂಥ ಜಾಗ ಇದ್ದಿದ್ದಿಲ್ಲ. ಅಂಥ ನಮ್ಮ ಕಠಿಣವಾದಂಥ ಈಗಿನಂಥ ಡಾಂಬರ ಸುಶಿತ ರೋಡ್ ಇದ್ದಿದ್ದಿಲ್ಲ. ಕೆಟ್ಟ ಹೊಲಸ ದಾರಿಯಲ್ಲಿ 5 ಚೀಲ ಜೋಳ ಹೊತ್ಕೊಂಡು ಒಬ್ಬನ ಹೇಳ್ಕೊಂಡು ಬಂದದ್ದು ನಾನು ಕಣ್ಣಾರೆ ನೋಡಿನಿ. ಅಂಥ ವ್ಯಕ್ತಿ ಕಲ್ಲು ಎತ್ತುದ್ರಲ್ಲಿ, ಸಂಗ್ರಾಣಿ ಕಲ್ಲು ಎತ್ತುದ್ರಲ್ಲಿ ಪ್ರವೀಣಿ ಇದ್ದಾವ. ಎಷ್ಟದನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನುವಂಥ ಒಂದು ಕಠಿಣ ಕೆಲಸಗಳನ್ನು ಮಾಡ್ತಿದ್ದ. ಅಂಥ ಒಂದು ವ್ಯಕ್ತಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಆ ಮರುಕ್ಷಣವನ್ನು ಆ ಮದುವೆಯಲ್ಲಿ ಹಾರ ಬದಲಾಯಿಸಿಲ್ಲೋ ಆಗಿನ ಕಾಲದಾಗ ಹೆಂಗಾಗಿದ್ದೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಮತ್ತೆ ಹಾರ ಬದಲಿಸ್ಕೊಂಡು ತಮ್ಮ ಜೀವನದಲ್ಲಿ ಇಷ್ಟೆಲ್ಲ ಮೊಮ್ಮಕ್ಕಳ ಜೊತೆ ಒಂದು ಒಡನಾಟದಲ್ಲಿ ಇದಾರಲ್ಲ, ಇದೇ ನಮ್ಮ ನೋಡೋದು ಒಂದು ಭಾಗ್ಯ. ಯಾಕಂದರೆ ಇವು ಸಿಗೋದಿಲ್ಲ. ಈಗ ನಾನು ಒಂದು ಸಲ ಜಗದ್ಗುರುಗಳನ್ನ ಕರೆಸಿ ಈ ಕೆಲಸವನ್ನು ನಮ್ಮೂರಲ್ಲಿ ಫಸ್ಟ್ ನಾನು ಮಾಡಿದ್ದೆ. ಶ್ರೀಲ ಚಂದ್ರಕಾಂತ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಒಂದು ಸಲ ಹೇಳಿದೆ, ಹಿಂಗೆ ಬರಬೇಕ್ರಿ ನಮ್ಮಲ್ಲಿ ಅಂತ. ಒಂದು ಏನು ಕಾರ್ಯಕ್ರಮ ಇಟ್ಕೊಂಡ್ರು. ನಮ್ಮವ್ರ ಮದುವೆಯಾಗಿ 52 ವರ್ಷ ಆಗಿತ್ತು. ಅವ್ರದ್ದು 68ರಲ್ಲಿ ಮದುವೆ ಆಗಿತ್ತು. 68 ಇಸ್ವಿಯಲ್ಲಿ 52 ವರ್ಷ ಆಗಿತ್ತು. ಆವಾಗ ಅವ್ರ ಜೊತೆಯಲ್ಲಿದ್ದಂಥ ಸ್ವಾಮಿಗಳು ಒಂದು ಹುಡುಗಾಟ ಮಾಡಿದ್ರು ನನಗೆ, ಮಾವಿನಕಾಯಿ ಶೀಕಣಿ ಇರಬೇಕು, ಇರ್ಲಿಕ್ಕಂದ್ರೆ ಜೋಳದ ಶೀತನಿ ಇರಬೇಕು, ಅವಾಗ ಕರಿ ಆಗಿ ಬರ್ತೇವೆ ನಾವೆಲ್ಲ ಸ್ವಾಮಿಗಳಂದ್ರು. ಆಗ ಜಮಖಂಡಿ ಗುರುಗಳು, ಇವತ್ತು ಕರ್ಮಂಟ್ನಾಳು ಸ್ವಾಮಿಗಳು, ಶಾಪುರ ದಜ್ಜಾರು, ಒಂದು ಸುಮಾರು 18 ಸ್ವಾಮಿಗಳ ಸಮ್ಮುಖದಲ್ಲಿ ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡಿ ಹೋದ್ರು. ಅವ್ರು ಇವತ್ತಿಗೆ ಬದುಕ್ಯಾರ. ಒಬ್ರಿಗೆ ಪಾರ್ಸಿ ಒಳಗೆ ಸುಮಾರು ಇವತ್ತು 14 ವರ್ಷ ಆಗೈತಿ. 14 ವರ್ಷ ಬದುಕ್ಯಾರ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಭಾಳ ಮಹತ್ವದ್ದಿರ್ತದೆ. ಇವತ್ತು ನಾವು ಬದುಕಬೇಕಾಗಿತ್ತು ಹಿಂದೆ ಪೂರ್ವಜನ್ರ ಪುಣ್ಯ ಬೇಕು. ಇವತ್ತು ಇವ್ರ ತಾಯಿ ಸಂಗವ್ವ ಮತ್ತು ದುರ್ಗಪ್ಪನವ್ರು ನಾನು ನೋಡಿದ್ದೆ. ಅವರೆಲ್ಲ ಅತಿ ಕಠಿಣವಾದ ಕೆಲಸ ಮಾಡಿ ಎಲ್ಲ ಜನರ ಜೋಡಿ ಒಡನಾಟ ಇಟ್ಕೊಂಡು ಇವತ್ತು ಮೇಲು ಕೀಳು ಅನ್ನುವಂಥದ್ದು ಭಾವನೆ ಇದ್ದಿದ್ದಿಲ್ಲ. ಎಲ್ಲರ ಜೋಡಿ ತಾವು ಹೆಂಗೆ ಅನ್ಯೋನ್ಯವಾಗಿ ಬೆಳೆದು ಬಾಳಿದ್ರಲ್ಲ ಆ ಸುಖ ಅವ್ರ ಮಕ್ಕಳಿಗೆ ತಟ್ಟೈತಿ. ಇನ್ನಾದರೂ ಮಾದೇವಪ್ಪನ ಮತ್ತು ಮುತ್ತಪ್ಪರ ಕುಟುಂಬಕ್ಕೆ ಒಳ್ಳೆಯ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅದ್ರ ಜೊತೆಗೇ ಆಗಿನ ಕಾಲದಾಗ ಈಗ ನಮ್ಮ ವೈನಿಯರೆಲ್ಲ ಸಿಟ್ಟಕ್ಕಾರ ನಮ್ಮ ಮೇಲೆ. ಯಾಕಂದ್ರೆ ಅವರು ಒಂದು ವಿಷಯನ ಹೇಳಬೇಕು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೀನಂದ್ರೆ ನಮ್ಮ ನೀರಾವರಿ ತೋಟದಾಗಿದ್ದಾಗ 12 ಗಂಟೆ ತನಕ ಕೆಲಸಕ್ಕೆ ಬಂದ್ರೆ ಮುಂಜಾನೆ 6ರಿಂದ 50 ಪೈಸಾ ಪಗಾರ ಕೊಡೋದು ನನಗೆ ಗೊತ್ತೈತೆ. 50 ಪೈಸಾ ಎಲೆಗಿಟ್ಕೋರು ಎಲ್ಲರೂ. ಆಮೇಲೆ ಸಂಚೆನ ಬಂದ್ರೆ 60 ಪೈಸಾ ಕೊಡ್ತಿದ್ದ ನಮ್ಮಪ್ಪ. 10 ರೂಪಾಯಿ ಇದ್ರೆ ಎಲ್ಲರೂ ಪಗಾರ ಮುಗೀತಿತ್ತು. ಅವ್ರ ಜೊತೆಲೆ ಇನ್ನೊಬ್ಬರು ನಾವು ಇದ್ರೊಳಗೆ ಸ್ಮರಿಸ್ಕೋಬೇಕು. ಶಾಂತವ್ವ, ಮುತ್ತಪ್ಪ ರಕ್ಕ ಮಾದೇವನ ತಂಗಿ, ಅವರು ಶಾಂತಕಾರಾದರೂ ಭಯಂಕರ ಭಾಳ ಆ್ಯಕ್ಟಿವಿಟಿ ಕೆಲಸ ಮಾಡ್ತಿದ್ರು. ಸುಮಾರು ವರ್ಷಗಳಲ್ಲಿ ನಮ್ಮಲ್ಲೇ ಇದ್ದರು. ಇಲ್ಲೇ ಇದ್ದುಕೊಂಡು ತನ್ನ ಮಗ ಒಂದು ನೌಕರಿ ಆದಮೇಲೆ ಇಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಯಾರ. ಆದ್ರೆ ಅವರು ಒಂದು ಒಳ್ಳೆಯ ದುಡಿಮೆಯಲ್ಲಿ ಬಂದಿರತಕ್ಕಂಥ ಮಣಿತನ ಇದು. ಈ ರೂಢಿ ತಂದೆ ತಾಯಿಗಳನ್ನು ನಾವು ಇವತ್ತಿನ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಕಳ್ಸಕತ್ತೀವಿ. ಯಾರೂ ನೋಡೋದಿಲ್ಲ. ಇವತ್ತು ಒಳಗೆ ಹೋಗುವತ್ತಾಗ ಕಣ್ಣು ಕಾಣ್ತಿರಂಗಿಲ್ಲ. ನಾವು ಬಗಲ್ದಾಗ ಕೂತಿರ್ತೇವೆ, ಯಾರವ್ರು ಇರ್ತೀವಿ ನಾನಪ್ಪ ಅಂತ ಹೇಳೋಕೆ ನಾವು ಮುದುಕಾಪನ ಒಳಗೆ ಹಳ್ಳಿ ಬರಾಗ ಮತ್ತೆ ಒಂದು 10 ನಿಮಿಷ ಬಿಟ್ಟು ಬಂದು ಮತ್ತೆ ಯಾರವ್ರು ಇರ್ತಾನೆ ಕಣ್ಣು ಕಾಣಲಾರ್ದ ಪರಿಸ್ಥಿತಿ ಬಂದಾಗ ಇದೇ ಈಗ ಹೇಳೀನಿ ಎಷ್ಟೊತ್ತು ಹೇಳ್ಬೇಕು ನಿನಗೆ ಅಂತ ಸಹಜವಾಗಿ ವಯಸ್ಸಿನಲ್ಲಿ ಮಾತಾಡುವಂಥ ಸ್ವಸ್ಥರು ಮಾತಾಡಲಿ, ಮೊಮ್ಮಕ್ಕಳು ಮಾತಾಡ್ತಾರೆ. ಆತನ ನಿಮ್ಮ ಮನೆ ನಾಯಿಲೇ ನಾನು ನಿಮ್ಮ ಮನೆ ನಾಯಿ, ನಿಮ್ಮ ಮನೆ ಕಾವಲಿ ಕಾಯ್ತಿರ್ತೀನಿ ನಾನು. ಅದಕ್ಕೆ ಒಳಗೆ ಹೋಗಾಗು ಯಾರತ್ತು ಕೇಳ್ತೀನಿ, ಬರಾಗ ಯಾರತ್ತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ, ಕಾಲಿನ ಸಪ್ಪಳಕ್ಕೆ ನಿಮ್ಮನ್ನೆಲ್ಲ ಕೇಳ್ತೀನಿ ಅನ್ನುವಂಥ ಮನೋಭಾವ ವಯಸ್ಸಾದ ಹಿರಿಯರಲ್ಲಿ ಬರ್ತೈತಿ. ಅದಕ್ಕೆ ನಾವು ಹಿರಿಯರನ್ನ ಎಂದೂ ಕೀಳಾಗಿ ನೋಡಬಾರ್ದು. ಯಾರು ತಂದೆ ತಾಯಿಗಳನ್ನು ಈ ಥರ ಫಂಕ್ಷನ್ ಮಾಡಿ ನಿಮ್ಮ ಶ್ರೀಮಂತಿಗೆ ಎಷ್ಟೋ ಇರಲಿ, ನಿಮ್ಮ ಶ್ರೀಮಂತಿಗೆ ನಿಮ್ಮ ಬೆನ್ನತ್ತಿ ಯಾರ್ದು ಬರೋದಿಲ್ಲ. ರಗಡೆ ನೀವು ಕೋಟಿ ಗಳಿಸಿರ್ಬೋದು, ಎಷ್ಟೋ ಹೊಲ ಮನೆ ಹಿಡಿದಿರ್ಬೋದು. ಆದರೆ ಸಂಸ್ಕಾರ ಅನ್ನೋದು ಭಾಳ ಇವತ್ತಿನ ಕಾಲದಲ್ಲಿ ಅಳಿಕೆ ಹೋಗೈತಿ. ಆ ಸಂಸ್ಕಾರ ನಿರ್ನಾಮವನ್ನು ಮಾಡಿದಿರ್ತಕ್ಕಂಥವು ಯಾವಪ್ಪ ಅಂದ್ರೆ ಇವತ್ತು ನಮ್ಮ ಮುದುಕನ್ನ ಮಾಡಿದಂಥ ಒಂದು ಕೆಲಸಕ್ಕೆ ನಾವೆಲ್ಲ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಬೇಕು. ಯಾಕಂದ್ರೆ ಮೊನ್ನೆ ಒಂದು ದಿವಸ ಹೇಳಿದೆ ನನಗೆ, ಗೌಡ್ರೆ ಹೆಂಗೆ ಮಾಡೋಣ ಅಂತೇಳಿ, ಮೊದಲು ಮಾಡು ಅಂತ ಹೇಳಿದೆ. ನಾನು ಬಿಳಿ ಪಟಕ ತರ್ತೀನಂದ ಇವತ್ತು. ಬಿಳಿ ಪಟಕ ಎಂದೂ ಸುತ್ತಿಲ್ಲ, ತರಬೇಡ ಅಂತ ಹೇಳಿದೆ. ಹೋಗಿ ಒಂದು ಕಡೆ ನಾನು ಇರ್ತೀನಿ, ಫೋನ್ ಹಚ್ಚಿ ಹೇಳ್ತೇನೆ ತೊಗೊಂಡು ಬಾರಿ ರೇಷನ್ ಪಟಕ ಅಂತ ಹೇಳ್ತಾರೆ. ನಾನು ಫೋನ್ ಹಚ್ಚಿ ನಾನು ಒಂದು ಬೇರೆ ಕಡೆ ಬೆಳ್ಳುಬಿಯವ್ರು ಒಂದು ಬಯಲೂರು ಪೂಜಾಕ್ಕೆ ಹೋಗಿದ್ದೆ, ಆ ಕಡೆ ತೆಲಗಿ ಕಡೆ.
ಫೋನ್ ಹಚ್ಚಿ ನಾವು ತಂದೆ ತಾಯಿ ನೋಡ್ತೇವೆ, ಎಷ್ಟೋ ಮಂದಿ ನೋಡ್ತೇವೆ. ತಾಯಿನೂ ಶೆಡ್ನ್ಯಾಗಿಟ್ಟಾರ. ಇವತ್ತೊಂದು ಅಲ್ಲಿ ಲಗ್ನಕ್ಕೆ ಹೋಗಿದ್ದೆ, ಅಲ್ಲೇ ಊರಾಗೆಲ್ಲ ಪ್ರಸಿದ್ಧ ಅದ. ನಾವು ನೋಡಿದ್ರೆ ಅವ್ನ ತಾಯಿ ಶೆಡ್ನ್ಯಾಗಿದ್ದು ನಮಸ್ಕಾರಪ್ಪ ಅಂದಳು. ಇಲ್ಲಾಕಂದೆ, ಇಲ್ಲ ಸೊಸಿ ನನ್ನ ಮಾತು ನಾನು ಹೊರಗೆ ಕೇಳೋಣ, ಇಲ್ಲೇ ಮಂದಿಯಲ್ಲಿ ಕೂಲಿ ಮಾಡ್ತಾ ಅಂತ ಹೇಳಿದ್ರು. ಮಗನಂತೆಲ್ಲ 20-30 ಲಕ್ಷ ರೊಕ್ಕ ಕಾಣ್ತೈತೆ ನನಗೆ, ರಗಡ ಅನುಕೂಲ ಅದಾನ. ತಾಯಿ ಶೆಡ್ನ್ಯಾಗ ಅದಾಳ. ಆ ತಾಯಿ ಶೆಡ್ನ್ಯಾಗಿಟ್ಟು ಮುಂದೆ ಪಾಪ ನಿನ್ನ ಮಕ್ಕಳಿಗೆ ನಿನ್ನ ಮೊಮ್ಮಕ್ಕಳಿಗೆ ತಡ್ತೈತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಏಕೆಂದ್ರೆ ಅದು ಬಿಡುವುದಿಲ್ಲ ನಮ್ಮ ಕರ್ಮ. ಅದಕ್ಕೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ತಡ್ತೈತಿ, ನಾವು ಮೊಮ್ಮಕ್ಕಳು ಮಾಡಿದ್ದು ಮರಿಮೊಮ್ಮಗ ತರ್ತೀವಿ. ಈ ಮನೆತನ ಉತ್ತರೋತ್ತರವಾಗಿ ಬೆಳೀತೈತಿ. ಇಂಥ ಕಾರ್ಯಕ್ರಮಗಳು ಊರಾಗ ಆಗಬೇಕು. ಇದನ್ನು ನೋಡಿ ಮತ್ತೊಬ್ರು ಕಲಿಬೇಕು, ಅಂದಾಗ ಮಾತ್ರ ನಡೀತೈತಿ. ಇವತ್ತು ಒಂದೇ ದಿವಸ ಮಾಡಿ ಯಾರೂ ಇಲ್ಲೇನು ಕೂತಿರ್ತಕ್ಕಂಥ ಸಣ್ಣ ಮಕ್ಕಳಿದ್ದೀರಿ, ನೀವು ನಿಮ್ಮ ಅಜ್ಜ ಅಜ್ಜಿಗೆ, ನೀವು ನಿಮ್ಮ ಅಜ್ಜ ಮುಂದೆ ವಯಸ್ಸಾದ ಮೇಲೆ ನಿಮ್ಮ ತಂದೆ ತಾಯಿಗಳಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿತೈತಿ. ಭಾರತದೊಳಗೆ ಇದು ಮದುವೆ ಒಮ್ಮೆ ತಾಳಿ ಕಟ್ಟಿದ 3 ಗಂಟೆ ಹಾಕಿ ತಾಳಿ ಕಟ್ಟಿದ್ದೀವಿ ಅಂದ್ರೆ ಜೀವಂತ ಇರುತನೂ ಅದು ಶಾಶ್ವತವಾಗಿರುವಂಥದ್ದು ಇರೋದು ಒಂದೇ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ ದೇಶ. 4 ವರ್ಷ 5 ವರ್ಷ 6 ವರ್ಷ ಈಗ ಬೇರೆ ಬೇರೆ ದೇಶದವರು ನಮ್ಮಲ್ಲಿ ಬರ್ತಾರೆ, ನಮ್ಮಲ್ಲಿ ಬಂದು ಅವ್ರು ಇದೇ ಪರಂಪರೆ ಮಾಡಕ್ಕೆ ಹತ್ತಾರ. ಯಾಕಂದ್ರೆ ಬೇರೆ ದೇಶದಾಗ ಈ ಸಂಸ್ಕಾರ ಇಲ್ಲ. ತಂದೆ ತಾಯಿ ವಯಸ್ಸಾದ್ಮೇಲೆ ಬಿಟ್ಬಿಡ್ತಾರ. ಯಾರೋ ಏನೋ ಕಾಗಾರ್ದಂದ ಗಂಟೆ ಅಡ್ಡಾಡ್ತಿರ್ತಾವೆ, ಇಲ್ಲಿಗೆ ಎಲ್ಲೋ ಬಿದ್ದು ಸಾಯ್ತಾವೆ, ಎಲ್ಲೋ ಅನಾಥಾಶ್ರಮದಾಗ ಇರ್ತಾವೆ. ಹಂಗೆ ಆಗಲಾರ್ದಂಗೆ ಈ ಸಂಸ್ಕಾರ ಏನಿಲ್ಲ, ಈ ಸಂಸ್ಕಾರ ಮುಂದೊಂದು ದಿನ ಹೆಚ್ಚಿಗೆ ಬೆಳೀಲಿ. ನಮ್ಮ ಊರಾಗ ಅಲ್ಲನ ಇಲ್ಲಿ ಬಂದು ನೋಡಿ ನಾವೊಂದು ಯಾಕೆ ಮಾಡಬೇಕು. ನಮ್ಮ ಸೋಮ ಬಿರಾದವರು ತಮ್ಮ ಮಗಳ ಹುಡುದಟ್ಟಿ ಕರೆಸಿದ್ರು. ಆ ಹುಡುದಟ್ಟಿ ಕಾರ್ಯಕ್ರಮಕ್ಕೆ ಸುಮಾರು ಸ್ವಾಮಿಗಳನ್ನ ಕರೆಸಿದ್ರು. ನನಗೆ ಇದೆಲ್ಲ ಗೊತ್ತಿದ್ರು, ನಾನು ರಗಡ ಮಂದಿ ಸ್ವಾಮಿಗಳಿದ್ರು ಕರೆಸಿದ್ದೆ. ಆದರೆ ಎಲ್ಲ ಪ್ರತಿನಿಧಿಯಾಗಿ ನಮ್ಮ ಊರಿನ ಒಬ್ಬ ಶಿವರಾಮಗಿರಿ ಬಾಬುಮೂರ್ತಿಯವ್ರು ಬಂದಿರತಕ್ಕಂಥವ್ರು, ಅವರಿಗೆ ನಾವು ಇಂಥ ಕಾರ್ಯಕ್ರಮ ನೋಡಲಿ, ಮುಂದಿನ ಪೀಳಿಗೆ ಇವತ್ತವ್ರು ಸ್ಟೇಜ್ ಮೇಲೆ ಹತ್ತಿರ್ಸೇವೆ. ಯಾಕಂದ್ರೆ ಇನ್ನೂ ಭಾಳ ಸಣ್ಣವ್ರದಾರ, ಅವ್ರಿಗೆ ಸ್ಟೇಜ್ ಅವರು ಒಂದು ಕಾರ್ಯಕ್ರಮ ಮಾಡಿದ ಪ್ರತಿ ಸಲ ಇಂಥ ಕಾರ್ಯಕ್ರಮಕ್ಕೆ ಅವರು ಬರಲಿ ಅಂಥೇಳಿ ಹಾರೈಸಿ, ಇನ್ನೊಮ್ಮೆ ಇದು ಏನು ಮಾಡಿರ್ತಕ್ಕಂಥ ಮುದುಕಪ್ಪನ ಪರಿವಾರಕ್ಕೆ ಮುಂದಿನ ದಿನಮಾನದಲ್ಲಿ ದೇವರ ಎಷ್ಟೋ ಕಷ್ಟಗಳನ್ನು ಹಿಂದಿನ ತ್ಯಜಿಸಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು
ಎಷ್ಟೋ ಜಾಸ್ತಿ ಕರೆ ಗರ್ಮದ ಕರೆ ಆ ಮಂದಿ ಯಾಕೆ ಹಿಂಗೆ ಕಟ್ರಿ ಇದು ಅಲ್ಲಿ ಬಿಚ್ಚ ತೆಗೆದು ಮುಗಿಸ್ಬಿಡ್ರಿ. ಓಕೆ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಯಾರಿಗೆ ನಡಿಯಪ್ಪ ಮೆಸೇಜ್ ಬರ್ತೀನಿ, ಫೋನ್ ಬರ್ತೀನಿ, ವಾಟ್ಸಪ್ ಬರ್ತೀನಿ ಅಂತ ನಿರೀಕ್ಷೆ ಮಾಡ್ತೀನಿ. ನೀವೆಲ್ಲ ಕರ್ಕೊಂಡು ಸಮಾಧಾನ ಕೇಳ್ತೀನಿ. ಭಾಳ ಖುಷಿಯಾಗಿದೆ. ಆಯ್ತು. आदर्श किती वेळ वाजलं
ಬರ್ರಿ. ಹೌದ್ರಿ ಇವ್ರೇ ಮಾಡ್ತಾರೆ. ಓಕೆ ರೀ. ಸೆಕೆಂಡ್ ರೀ. ಈ ಕಡೆ ನೋಡ್ರಿ. ಓಕೆ ಓಕೆ ಸರ್. ಅಯ್ಯಪ್ಪ ನೀನು ಈಗ ನಾವು ಅಲ್ಲೇ ರೀ ಎಲ್ಲರೂ.
ಕೊಡ್ರಿ ಮತ್ತೆ ಹೋಗ ಅಲ್ಲಿ ಉದ್ದಕ ಮಕ್ಕಳು ನಿಂದ್ರಪ್ಪ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ ಮೊಬೈಲ್ ನಂಬರ್ 9901238550.